ಇಷ್ಟು ವರ್ಷ ಆಯಿತು ಜರ್ನಲಿಸಮ್ಮಲ್ಲಿದ್ದು, ಇಷ್ಟು ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಂಡಿದ್ದೀರಿ. ಅನನ್ಯ ಭಟ್ದೊಂದು ಫೋಟೋ ತೆಗೆಸೋದಕ್ಕಾಗ್ತಿಲ್ವಾ ನಿಮಗೆ? ನಾಪತ್ತೆಯಾಗಿರುವ ಹುಡುಗಿದೊಂದು ಮುಖ ತೋರಿಸೋದು ಬೇಡವಾ ನಮ್ಮ ಚಾನಲ್ನಲ್ಲಿ? ನಾವು ಅಟ್ಲೀಸ್ಟ್ ಹೌದು 2003ರಲ್ಲಿ ಅಂದರೆ ಎಷ್ಟು 13, 23, 22 ವರ್ಷಗಳ ಹಿಂದೆ ಈ ಹುಡುಗಿನ ನಾವು ಧರ್ಮಸ್ಥಳದಲ್ಲಿ ನೋಡಿದ್ವಿ ಅಂತ ಹೇಳುವಂಥ ಒಂದು ಸಾಕ್ಷ್ಯ ಸಿಗಬಹುದಲ್ವಾ? ಒಂದು ಫೋಟೋ ತೆಗೀರಿ ಅವ್ರದ್ದು, ಫೋಟೋ ಕೊಡಿ ಅಂತ ನಮ್ಮ ರಿಪೋರ್ಟರ್ಗಳನ್ನು ಬೆನ್ನತ್ತಿ ಕಾಡಿದೆ ನಾನು. ಒಬ್ಬ ರಿಪೋರ್ಟ್ರಿಗೂ ಫೋಟೋ ತೆಗೆಸೋಕ್ಕಾಗಲಿಲ್ಲ ಇವರ ಮಗಳಂತೂ. ಆದರೆ ಬೇರೆ ಬೇರೆ ವಿವರಗಳನ್ನು ತೆಗೆದುಕೊಂಡು ಬಂದ್ರಪ್ಪ, ಬೇರೆ ಬೇರೆ ವಿವರಗಳನ್ನು. 2003ರಲ್ಲಿ ನನ್ನ ಮಗಳು ಮಣಿಪಾಲದ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಓದ್ತಾ ಇದ್ಲು. ಸುಜಾತ ಭಟ್ ಅವರ ಕಂಪ್ಲೇಂಟ್ನಲ್ಲಿರೋದು. ಅವರು ಯಥಾವತ್ತಾಗಿ ಅದನ್ನೇ ಹೇಳ್ತಾ ಇದ್ದೀನಿ. ಅವರ ಗಂಡನ ಹೆಸರು ದಿವಂಗತ ಅನಿಲ್ ಭಟ್, ಅವರಿಗೆ 60 ವರ್ಷ ಆಗಿತ್ತು ಮೃತಪಟ್ಟಾಗ. ಮಗಳು ಅನನ್ಯ ಭಟ್ 2003ರಲ್ಲಿ ಫಸ್ಟ್ ಇಯರ್ MBBS ಓದ್ತಾ ಇದ್ಲು ಅಂತ. ಪೊಲೀಸರು ಏನು ಮಾಡ್ತಿದ್ದಾರೆ ಹಂಗಿದ್ರು ನಾಪತ್ತೆ ಆಗಿರೋ ಪ್ರಕರಣದಲ್ಲಿ? ರೇಪ್, ಮರ್ಡರ್, ಮಾಸ್ ಬರಿಯಲ್ನ ಆರೋಪ ಬಂದಿದೆ ಧರ್ಮಸ್ಥಳದ ಮೇಲೆ. ಪಾಪ ಪೊಲೀಸರು ಏನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಮಾಹಿತಿಗಳು ನೆನ್ನೆ ಸಿಕ್ತು ಅಷ್ಟೇ ನಮಗೆ.